ಇಲ್ವಾ? ಯಶ್ಪಾಲ್ ಸುವರ್ಣ ಲಕ್ಷಾಂತರ ಜನ ವೋಟ್ ಹಾಕಿಸ್ಕೊಂಡು ಗೆದ್ದಿರುವಂತಹ ವ್ಯಕ್ತಿ ಮಾತಾಡ್ಬೇಕಾಗಿರೋದು ಅಭಿವೃದ್ಧಿ ಬಗ್ಗೆ. ಮಾತಾಡ್ತಾ ಇರೋದೇನು? ಸಮುದ್ರದಲ್ಲಿ ಮೀನಿಗೆ ಆಹಾರ ಮಾಡ್ಬಿಡ್ತೀನಿ ಏನ್ರಿ ಒಬ್ಬ MLA ಆಗಿ ಮಾತಾಡೋ ಮಾತಾ? ಇದನ್ನ ಬಿಜೆಪಿ ಎಲ್ಲಾದ್ರೂ ಶಿಸ್ತಿನ ಪಕ್ಷ ಅಂತ ಅನ್ನಿಸ್ಕೊಂಡಿದ್ರೆ ಕಿವಿ ಹಿಡ್ದು ಎಳ್ಕ ಬಂದು ಬಾಯಿಲ್ ಅದೇನ್ ಹೇಳ್ದೆ ಹೇಳ್ಬಾರಪ್ಪ ಇಲ್ಲಿ ಅಂತ ಕೇಳ್ಬೇಕಿತ್ತು. ವಂಶ ನಿರ್ವಂಶ ಮಾಡ್ತೀವಿ ಅಂದ್ರೆ ಅರ್ಥ ಏನ್ರಿ? ಬಾಬ್ರಿ ಮಸೀದಿಗೂ ರಾಹುಲ್ ಗಾಂಧಿ ಫ್ಯಾಮಿಲಿಗೂ ನಂಟು ಮಾಡ್ತಾ ಇದ್ದೀರಿ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. CT ರವಿ ಅವರು ಮುಲ್ಲಾ ಅನ್ನೋ ಸ್ಟೇಟ್ಮೆಂಟು, ಯಶ್ವಂತ್ ಸುವರ್ಣ ಅವರು ಅದೆಂತದ್ದು ವಂಶ ನಿರ್ವಂಶ ಮಾಡ್ತೀನಿ ಮೀನಿಗೆ ಆಹಾರ ಹಾಕ್ತೀನಿ ಅಂದ್ರೆ ಕೊಲೆ ಬೆದರಿಕೆ. ಒಬ್ಬ MLA ಆಗಿ ಮಾತಾಡೋ ಮಾತಾ? ನಿಮ್ಗಳಿಗೆ ಲಂಗು ಲಗಾಮ್ ಹಾಕಕ್ಕೆ ಬಿಜೆಪಿಲಿ ಯಾರು ಇಲ್ವಾ? ಒಬ್ರು ಗಟ್ಟಿ ಲೀಡರ್ ಬೇಕ್ರಿ ಬಿಜೆಪಿಗೆ. ಹಾಗೆ ನೀವು ತೋರಿಸ್ಕೊಳ್ತಾ ಇದ್ರಿ ಮನೆ ಒಂದು 4 ಬಾಗ್ಲಾಗಿದೆ ಬಿಜೆಪಿಲಿ, ಕೇಳೋರು ಯಾರು ಇಲ್ಲ ಅಂತ. ಇದ್ದಿದ್ರೆ ನೀವ್ ಯಾವತ್ತು ಮೀನಿಗೆ ಆಹಾರ ಹಾಕ್ತೀರಿ ಅಂತ ಒಬ್ಬ ಚಿತ್ರನಟನಿಗೆ, ಅವ್ರನ್ನ ಏನಾದ್ರೂ ಇರ್ಲಿ ಕಮ್ಯುನಿಸ್ಟ ಮತ್ತೊಂದ ಮಗದೊಂದ ನೀವು ಆಮೇಲೆ ಮಾತಾಡ್ಕೊಳ್ಳಿ, ಅದನ್ನ ನೇರವಾಗಿ ಕಾನೂನಾತ್ಮಕವಾಗಿ ಎದುರಿಸ್ಬೇಕೇ ಹೊರತು ಜನರು ಮುಂದೆ ಇಟ್ಕೊಂಡು ಅವ್ರು ಯಾರೋ 4 ಜನ ಚಪ್ಪಾಳೆ ಹಾಕ್ತಾರಂತೆ ಮೀನಿಗೆ ಆಹಾರ ಮಾಡ್ತೀನಿ. ಯಾಕೆ ಸಮುದ್ರದಲ್ಲಿ ಇಲ್ಲಿ ತನಕ ಮೀನಿಗೆ ನೀವೇನು ಆಹಾರ ಹಾಕ್ತಾ ಇದ್ದಿದ್ದು? ಕರಾವಳಿ ಭಾಗದಲ್ಲಿ ಹಿಂಗ ಆಹಾರ ಹಾಕೋದು ಮೀನಿಗೆ? ಮನುಷ್ಯರನ್ನ ಕರ್ಕೊಂಡೋಗಿ ಆಹಾರ ಹಾಕದ ಮೀನಿಗೆ? ಇದು ಯಾವಾಗಿಂದ ಸಂಸ್ಕೃತಿ ಕರಾವಳಿ ಭಾಗದಲ್ಲಿ? ಮೀನುಗಳಂತಂದ್ರೆ ಮನುಷ್ಯರು ಮಾಂಸ ತಿನ್ಕೊಂಡು ಬೆಳೀತಾ ಇದ್ವ ಕರಾವಳಿ ಭಾಗದಲ್ಲಿ? ಏನ್ ಕೊಲೆ ಬೆದರಿಕೆ ಹಾಕ್ತಾ ಇದ್ದೀರಾ? ಹಿಂಗೆಲ್ಲ ನೇರ ಮಾತಾಡಿದ್ರು ಬಿಜೆಪಿ ಅವರು ಕರೆದು ಪಾಠ ಹೇಳ್ತಾ ಇಲ್ಲ ಅಂದ್ರೆ ನೀವೇನು ನೀನ್ ಮಾತಾಡು ಹಿಂಗ್ ಮಾತಾಡ್ಕೊಂಡೆ ನಾವು ಗೆಲ್ಬೇಕು, ದ್ವೇಷ ಭಾಷಣ ಮಾಡ್ಕೊಂಡೆ ಗೆಲ್ಬೇಕು ಅನ್ನೋ ಮನಸ್ಥಿತಿಗೆ ನಿಮ್ ಲೀಡರ್ಸು ಬಂದ್ಬಿಟ್ಟಿದಾರ? ಇದೇ ಪ್ರಶ್ನೆ ಕಾಡೋದು. ಇಲ್ಲ ರೀ ಯದುಕುಮಾರ್ ಅವರ ಎಲ್ಲದನ್ನು ಸಮರ್ಥನೆ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು, ಅದು ನೈತಿಕತೆ. ನಾ ಅದನ್ನ ಹೇಳಿದ್ದು ಪಾರ್ಲಿಮೆಂಟ್ ಅಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ಯಾಕೆ ಅವ್ರಿಗೆ ಯಾಕೆ ಅನ್ಸ್ತಾ ಇಲ್ಲ ಮೇಡಮ್? ನೀವು ಯದುಕುಮಾರ್ ಅವರ ಸಿಂಪಲ್ ಹೌದು, ಸಂಸತ್ನಲ್ಲಿ ಇಡಿಯಟ್ ಅಂತ ಬಳಸಿದ್ರು ಪದವನ್ನ, ಅದು ತಪ್ಪೆ. ಮೂರ್ಖರು ಅಂತ ಬರುತ್ತೆ ಇಂಗ್ಲಿಷಲ್ಲಿ ಹೇಳಿದಾಗ ಸ್ವಲ್ಪ ಹಾರ್ಷ ಕೇಳುತ್ತೆ, ನಿಮಗೆ ತಪ್ಪು ಅನ್ಸಿದೆ, ಅದು ತಪ್ಪೆ. ಅವ್ರು ತಪ್ಪು ಮಾಡಿದ್ರು ಅಂತ ನಿಮ್ಮವರು ಬೀದಿಲಿ ಹುಡುಗರನ್ನ ಮುಂದೆ ನಿಲ್ಲಿಸ್ಕೊಂಡು ಹಿಂಗೆ ಹೇಳೋದು ಸರಿನಾ? ಇದು ಒಪ್ಕೋತೀರಾ? ನಿಮ್ ಬಿಜೆಪಿ ಪಾರ್ಟಿ ಒಂದ್ ಸೆಕೆಂಡ್ ಯದುಕುಮಾರ್ ಅವರೇ, ನಿಮ್ಮ ಬಿಜೆಪಿ ಪಾರ್ಟಿ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ ಅಂತ ಒಬ್ಬ ರಾಜಕೀಯ ನಾಯಕ ಮಾತಾಡೋದನ್ನ, ಮೀನಿಗೆ ಆಹಾರ ಹಾಕ್ತೀಯಾ ಅಂತ ಕೊಲೆ ಬೆದರಿಕೆ ಹಾಕೋದನ್ನ ಬಿಜೆಪಿ ಒಪ್ಕೊಳ್ಳುತ್ತಾ? ಯಶ್ಪಾಲ್ ಸುವರ್ಣ ಅವ್ರು ಹೇಳಿದ್ದು ಸರಿನಾ? ಯಾರೇ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಿದ್ರೆ ಅದನ್ನ ಖಂಡಿಸಲೇಬೇಕಾಗುತ್ತೆ. ಯಾರು ಮೇಡಮ್ ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ ಡೆಮೋಕ್ರಸಿ ಇರಬೇಕಾದಾಗ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಫ್ರಮ್ ಎನಿಬಡಿ. ನಾನು ಏನ್ ಕೇಳ್ತಾ ಇದ್ದೀನಿ? ನಾನು ಹೇಳ್ತಾ ಇದ್ದೀನಿ, ಉತ್ತರ ಹೇಳ್ತಾ ಇದ್ದೀನಿ. ನಾಟ್ ಅದಕ್ಕೆ ಉತ್ತರ ಇದ ಹಿಂಗ ನೀವು ಕೈ ತಗಂತೀರಾ ಮೇಡಮ್? ನಾವ್ ಯಾವತ್ತು ಹೊಣೆಗಾರಿಕೆಯಿಂದ ಜಾರ್ಕೊಳ್ಳುವಂತದ್ದಲ್ಲ. ನಾ ಕೇಳ್ತಾ ಇರೋಂತ ದೇಶದ ಜನ ಹೇಳ್ತಾರಲ್ಲ, ಇಡಿಯಟ್ ಅಂತ ಪದನ ಉಪಯೋಗಿಸಿದಂತದ್ದಾಗ್ಬೋದು, ಅಂಧ ಭಕ್ತರ ಅಂತ ಆಗ್ಬೋದು, ಅದಕ್ಕೆ ಕ್ಷಮೆ ಕೇಳಿ ಅಂತ. ಅದಕ್ಕೆ ಯಾಕೆ ಅದು ಯಾವ್ದು ಉತ್ತರ ಇಲ್ಲ? ಸರಿ, ಅವ್ರು ಕೊಡಲ್ಲ. ಹೌದು, ಅನ್ಪಾರ್ಲಿಮೆಂಟರಿ ಹೇಳಿ ಸರ್, ಸಂಸದೀಯ ಪದದಲ್ಲಿ ಇದೆಯಾ? ಆಯ್ತು, ಒಂದ್ ನಿಮಿಷ. ಅನಂತ್ ಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲು, ಯತ್ನಾಳು, ಪ್ರಾಜ್ಞೆ ಸಿಂಗು, ಸಾತ್ವಿ ಸರಸ್ವತಿ, ನಿಮ್ಮ ಶ್ರೀರಾಮುಲು, CT ರವಿನ ಮೊದಲು ಗಡಿಪಾರ್ ಮಾಡಬೇಕು ರಾಜ್ಯದಿಂದ. ಯಾಕೆ ಹೇಳ್ತಿದ್ದೇನೆ? ಮಂಡ್ಯದೊಳಗೆ ನಿಂತ್ಕೊಂಡು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ಪಕ್ಷ ಅಂತ ಹೇಳ್ಕೊತಿರಲ್ಲ, ಇಂಥವ್ರನ್ನ ಮೊದಲು ಪಕ್ಷದಿಂದ ತೆಗ್ದಾಕ್ಬೇಕು. ಇವ್ರನ್ನ ಸಚಿವರಲ್ಲಿ ಕೇಳ್ತೇನೆ, ಪದೇ ಪದೇ ನಾಚಿಕೆಯಿಂದ ಬಿಜೆಪಿ ಅವರು ಅವ್ರಿಗೆ ಎಲ್ಲಾನು ಸಾಂಸ್ಕೃತಿಕ ಆಡಿಯೋ ಮ್ಯೂಟ್ ಆಗಿದೆ, ಮಾತಾಡ್ಬೇಡಿ. ಕುಮಾರ್ ಕೇಳಿಸ್ಕೊಳ್ಳಿ. CT ರವಿನ ಗಡಿಪಾರು ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಿ ನೀವು. ಯಾಕೆ ಅನ್ನೋದು ಉತ್ತರ ಕೊಡ್ತೀರಾ ನೀವು? ದಯವಿಟ್ಟು ಕೇಳಿಸ್ಕೊಳ್ಳಿ, ಮಾತಾಡಿ. CT ರವಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ನೀವು ಹೇಳೋದು ಕಾಂಗ್ರೆಸ್ನವರು ಯಾಕೆ? ಮೇಡಮ್, ಈಗ ಒಂದು ಭಾಗದಲ್ಲಿ ಧರ್ಮಸ್ಥಳ ಅನ್ನೋ ಭಾಗದಲ್ಲಿ ಈ ಥರದ್ದು ಒಂದು ನಡೀತಾ ಇದೆ ಅಂತ ಹೇಳೋ ವ್ಯಕ್ತಿನ, ಈ ಥರದ್ದೆಲ್ಲ ನಡೀತು ಇಲ್ಲಿ ನಡೆದಿದೆ ಅಂತ ಹೇಳೋರನ್ನ ಗಡಿಪಾರು ಮಾಡಬಹುದಾದರೆ, ಪದೇ ಪದೇ ಯಾವುದೇ ವಿಚಾರಗಳಲ್ಲಿ ಎಲ್ಲೇ ಹೋಗಿ ನಿಂತ್ಕೊಂಡ್ರು, ಮಂಡ್ಯದಲ್ಲಿ ಹೋಗಿ ನಿಂತ್ಕೊಳ್ಳಿ, ಬಿಜಾಪುರಲ್ಲಿ ಹೋಗಿ ನಿಂತ್ಕೊಳ್ಳಿ, ಅಥವಾ ಉತ್ತರ ಕನ್ನಡದಲ್ಲಿ ಹೋಗಿ ನಿಂತ್ಕೊಳ್ಳಿ, ಕರಾವಳಿಲಿ ಹೋಗಿ ನಿಂತ್ಕೊಳ್ಳಿ, ಕೋಲಾರದಲ್ಲಿ ಹೋಗಿ ನಿಂತ್ಕೊಳ್ಳಿ,
ಮಂಗಳೂರಿಂದ ಮನೆ ಬಿಟ್ಟು ಓಡಿಸಿದ್ದಾರೆ ಇದನ್ನ. ನೀನ್ ಗೆಲ್ಲಿಸಿದ್ರೆ ನೀವು ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ನೀವ್ ಅದಕ್ಕೆ ಉತ್ತರ ಕೊಡಿ. ಚಿಕ್ಕಮಗಳೂರಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ ನಿಮ್ಮಿಂದ ಅಂತೇಳಿ ಸೋಲ್ಸಿ ಮನೆಗೆ ಕಳಿಸಿದ್ದಾರೆ. ಹಿಂಬಾಗಲಿಂದ ಮೇಲ್ಮನೇಲಿ ಬಂದು ಕೂತ್ಕೊಂಡು ಮೇಲ್ಮನೆಯಲ್ಲಿ ಒಬ್ಬ ಹೆಣ್ಮಗಳು ಸಚಿವೇನ ಮಾತನಾಡುವಾಗ ಅವರು ಹೇಳಿದ ಮಾತುಗಳು, ಅವರು ಹೇಳಿದ ಪದಗಳು ಎಲ್ಲಾದ್ರೂ ಸಂವಿಧಾನಕ್ಕೆ ಹೋಗಿದೆಯಾ? ಇವರು ಪದೇ ಪದೇ ಕರ್ನಾಟಕದಲ್ಲಿ ಜನರನ್ನ ಪ್ರಚೋದನೆ ಮಾಡುವಂತ, ಯುವಕರನ್ನ ದಾರಿ ತಪ್ಪಿಸುವಂತ, ವಿದ್ಯಾರ್ಥಿಗಳನ್ನ ಮನೆ ಹಾಳು ಮಾಡುವಂತ, ಆಮೇಲೆ ಅಲ್ಲಿ ಹೋಗ್ತೀನಿ ಅಂತಾರೆ, ಮಾತಾಡ್ತಾರೆ ಪಾಕಿಸ್ತಾನ, ಇಸ್ಲಾಮ, ಹಿಜಾಬು, ಹಲಾಲು, ಮುಲ್ಲಾ, ಪಂಚರು, ಪಂಚರ್ ಅಂಗಡಿ. ಏನ್ರಿ ಇವರು ಏನ್ ಅನ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯನ? ಇದೊಂದು ಶಾಂತಿಯ ತೋಟ, ಸರ್ವಧರ್ಮದ ಬಾಯಲ್ಲಿ ಹಿಂಗೆ ಹೇಳ್ರಿ, ಅಲ್ಲೋಗಿ ಸಂಸತ್ನಲ್ಲಿ ಇಡಿಯಟ್ ಅನ್ರಿ ನೀವು. ಶಾಂತಿಯ ತೋಟ ಅದು ಆ ಪದ ನೀವೇ ಹೇಳಿದ್ದೀರಿ. ಅದೆಲ್ಲರೂ ಅಸಂಸದೀಯ ಪದ, ಕನ್ನಡದಲ್ಲಿ ಅದು ಲೋಪ ಇದೆ ಆ ಪದದಿಂದ ಅನ್ನೋದಾದ್ರೆ ನಾವು ಆ ಮಾತನ್ನು ವಾಪಸ್ ತೆಗೆದುಕೊತೀವಿ. ಸರಿ.